ನೋಡಿ ಫ್ರೆಂಡ್ಸ್, ಆಟ ಆಡ್ತಾ ಇದ್ದಾರೆ ನನ್ನ ಮಕ್ಕಳು, ಹಿಂದೆ ಕೂತಿದ್ದಾರೆ. ತೋಟಕ್ಕೆ ಹೋಗೋಣ ಹೊಲದ ಹತ್ರ ಅಂತ ಹೋಗ್ತಾ ಇದ್ವಿ ಇವತ್ತು. ನೋಡಿ, ಮುಂದೆ ಸೀಟಲ್ಲಿ ಕೂರಿ ಅಂದರೆ ಹಿಂದೆ ಡಿಕ್ಕಿಯಲ್ಲಿ ಕೂತಿದ್ದಾರೆ ಹೋಗಿ. ತರಲೆ ಮಕ್ಕಳು, ಎಂತೆಂಥ ಮಕ್ಕಳಿದ್ದಾರೆ ನೋಡಿ. ನಾನು, ನಮ್ಮ ಹಸ್ಬೆಂಡು, ನನ್ನ ಚಿಕ್ಕ ಮಗು, ಮತ್ತು ನನ್ನ ದೊಡ್ಡ ಮಗ, ಮತ್ತು ನನ್ನ ಫ್ರೆಂಡ್ ಮಗ, ಅಂದರೆ ನನ್ನ ಪಕ್ಕದ ಮನೆ ಆಂಟಿ ಅವ್ರ ಮಗ ಅವನು. ನೋಡಿ, ತೋಟದ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅದ್ರ ಅಕ್ಕಪಕ್ಕ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು. ತೋಟ, ಇದು ಗ್ರೀನರಿ ಎಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ನಾವು ಈ ಥರ ಮಾಡಬೇಕು ಒಂದು ಸ್ವಲ್ಪ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ತೋಟ ಮಾಡಬೇಕು, ನಾವು ಇಷ್ಟರಲ್ಲೇ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನಿಂಗಲ್ಲಿದ್ದೀವಿ. ನೋಡಿ, ಹೋಗ್ತಾ ಇದ್ವಿ. ಅಲ್ಲಿ ಬರೋರ್ನೆಲ್ಲ ರೇಗಿಸ್ತಾ ಇದ್ರು ನನ್ನ ಮಕ್ಕಳು. ಕಿಟಕಿಯಿಂದ ಹಾಯ್ ಮಾಡೋದು, ಅವ್ರಿಗೆ ಬಾಯ್ ಮಾಡೋದು, ಹಂಗೆಲ್ಲ ಮಾಡ್ತಾಯಿದ್ದಾರೆ. ನೋಡಿ, ತೋಟದೊಳಗಡೆನೇ ಮನೆಗಳೆಲ್ಲ ಕಟ್ಕೊಂಡಿರ್ತಾರೆ ಕೆಲವರು. ಅದು ತುಂಬ ಖುಷಿ ಆಗುತ್ತೆ ಅದು ನೋಡಲಿಕ್ಕೆ. ಮತ್ತು ಹಳ್ಳಿಗಳಲ್ಲೂ ಇವಾಗೆಲ್ಲ ಒಂಥರ ಫುಲ್ಲು ಹೈಟೆಕ್ ಥರನೇ ಮನೆಗಳು ಕಟ್ತಾರೆ ನೋಡಿ. ನೋಡಿ, ಅವ್ರಿಗೆಲ್ಲ ಹಾಯ್ ಮಾಡ್ತಾಯಿದ್ದಾರೆ ನನ್ನ ಮಕ್ಕಳು, ತರಲೆ ಮಕ್ಕಳು. ಇವತ್ತೆಲ್ಲ ಹೋಗಿದ್ವಿ, ತುಂಬ ಖುಷಿ ಆಯಿತು. ಚೆನ್ನಾಗಿ ಓಡಾಡಿಕೊಂಡು ಅಲ್ಲೆಲ್ಲ ಆಟ ಆಡಿಕೊಂಡು ಬರಬೇಕು ಅಂತ ಎಂಜಾಯ್ ಮಾಡಬೇಕು ಅಂದ್ಕೊಂಡೇ ಹೋಗಿದ್ವಿ ನಾವು. ನೋಡಿ, ನಮ್ಮ ಹೊಲದ ಹತ್ರ ಹೋಗ್ತಾ ಇದ್ವಿ. ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆ ಅಲ್ಲ, ಸ್ವಲ್ಪ ಹತ್ರನೇ ಇದೆ ಆ್ಯಕ್ಚುಲಿ ಬೆಟ್ಟ. ನೋಡಿ, ಇಲ್ಲಿ ವೈಟ್ ಕಲರ್ ಮಸೀದಿ ಕಾಣಿಸ್ತಾ ಇದೆ ಪಕ್ಕದಲ್ಲಿ, ಸ್ವಲ್ಪ ದೂರ ಅಲ್ಲೇ ಇರೋದು ನಮ್ಮದು ಸ್ವಲ್ಪ ಹೊಲ ಇದೆ. ನಾನಿದು ಮೊನ್ನೆ ಈಗ ಒಂದು 1 ಮಂತ್ ಬ್ಯಾಕಲ್ಲಿ ಬಂದಾಗ ನಾವಿಲ್ಲಿ ಏನೂ ಇರಲಿಲ್ಲ. ಇವಾಗ ಕಾಂಪೌಂಡ್ ಮಾಡಿ ಅದೆಲ್ಲ ಮಾವಿನ ಗಿಡಗಳು ಹಾಕಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ವಿ, ನೋಡಿ ಮೊನ್ನೆ ಏನಿರಲಿಲ್ಲ, ಇಷ್ಟು ಬೇಗ ಮಾಡಿಬಿಟ್ಟಿದ್ದಾರೆ, ನಾವು ಏನಾದರೂ ಒಂದು ಹಾಕೋಣ ಅಂತ ಹೇಳ್ತಾ ಇದ್ದೆ. ಆಯಿತು, ನಾವು ಮಾಡೋಣ, ಸದ್ಯಕ್ಕೆ ಬೇಡ. ನಾವು ಸ್ವಲ್ಪ ಇರೋದು ದೂರ ಆಗುತ್ತೆ. ನಾವು ಒಂದು 20 ಕಿಲೋಮೀಟರ್ ಆಗ್ಬೋದು. ತುಂಬ ದೂರ ಇದೆ ನಾವು ಹೋಗ್ಲಿಕ್ಕೆ ಬರಲಿಕ್ಕೆ ಎಲ್ಲ. ಹಂಗಾಗಿ ನೋಡ್ಕೊಳ್ಳೋರು ಯಾರಾದರೂ ಒಬ್ಬರು ಹಾಳಿಟ್ಕೊಂಡು ಆ ಥರ ಮಾಡ್ಕೋಬೇಕು ನಾವು. ಅದಕ್ಕೆ ಇವಾಗ ಸದ್ಯಕ್ಕೆ ಪ್ಲ್ಯಾನಿಂಗ್ ಏನು ಬೇಡ ಅಂತ ಇದ್ವಿ. ಮತ್ತು ಅಲ್ಲಿ ಲೈನ್ ಎಲ್ಲ ಇಲ್ಲ, ಕರೆಂಟ್ ಲೈನ್ ಎಲ್ಲ, ಅದೆಲ್ಲ ಬಂದಮೇಲೆ ಮಾಡೋಣ ಅನ್ನೋದು ಒಂದು ಪ್ಲ್ಯಾನಿಂಗಲ್ಲಿ ಇದೆ. ಅದು ಮಾಡ್ತೀವಿ, ಬಿಡಲ್ಲ, ಮಾಡಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಸದ್ಯಕ್ಕೆ ಈಗ ಚಿಕ್ಕ ಪಾಪು ಇಟ್ಕೊಂಡು ನಾನು ಓಡಾಡಲಿಕ್ಕೆ ಕಷ್ಟ ಆಗುತ್ತೆ. ತೋಟ ಗೀಟ ಅದೆಲ್ಲ ನೋಡ್ಕೋಬೇಕಂದ್ರೂ, ಬರಬೇಕು ಹೋಗ್ಬೇಕಂದ್ರೂ ಕೂಡ. ನೋಡಿ, ನಮ್ಮದು ಹೊಲ ಹತ್ರ ಬಂದ್ವಿ. ಪಕ್ಕದಲ್ಲಿ ಮಸೀದಿ ಇದೆ, ಅದು ಕಾಂಪೌಂಡ್ ಇದೆ ಮಸೀದಿದು. ಇಲ್ಲಿ ಲಾಸ್ಟ್ ಅದು ನಮ್ಮದೇ, ಇನ್ನು ಆ ಕಡೆ ಇರೋದು ಹೊಲ ಎಲ್ಲ. ಅಲ್ಲಿ ಮರ ಕಾಣಿಸ್ತಾ ಇದೆ ಅಲ್ಲ, ಇಲ್ಲಿ ನಾವು ಸ್ಟಾಪ್ ಮಾಡ್ತೀವಿ ಅಲ್ವಾ ಕಾರು. ಇಲ್ಲೊಂದು ಕಟ್ಟಿಗೆ ಥರ ಹಾಕಿದ್ದಾರೆ ನೋಡಿ. ಇಲ್ಲಿಂದ ಅದು ಬೇರೆಯವ್ರಿಗೆ ನಾವು ವಾರಕ್ಕೆ ಕೊಡ್ತೀವಿ, ಬೇರೆಯವರು ರಾಗಿ ಮಾಡ್ತಾರೆ. ಇಲ್ಲಿಂದ ಅಲ್ಲಿ ಲಾಸ್ಟ್ ಮರ ಥರ ಕಾಣಿಸ್ತಾ ಇದೆ ನೋಡಿ, ಹೊಂಗೆ ಮರ ಇದೆ ಅಲ್ಲಿವರೆಗೂ ಇದೆ ನಮ್ಮದು. ನೋಡಿ, ನನ್ನ ಮಕ್ಕಳು ಅಲ್ಲೆಲ್ಲ ನೋಡಿಕೊಂಡು ತೋಟ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ವಿ. ಅಲ್ಲಿ ಯಾವುದೋ ಒಂದು ಜಾರ ಬಂಡಿ ಕಾಣಿಸ್ತಂತ ನನ್ನ ಮಗಂದು ಒಂದೇ ಹಠ, ನಾನು ಆಡಬೇಕು ಅಂತ. ಅದಕ್ಕೋಸ್ಕರ ಕರ್ಕೊಂಡು ಬಂದ್ವಿ ಅವನ್ನ. ನೋಡಿ, ಅವನು ಬರೀ ಕಾಲಲ್ಲಿ ಬಂದುಬಿಟ್ಟು ಅದನ್ನು ಫಸ್ಟೇ ಗಲೀಜು ಮಾಡಿಬಿಟ್ಟಿದ್ದಾನೆ ನನ್ನ ಮಗನ ಫ್ರೆಂಡು. ಹಂಗಾಗಿ ನಾನು ಬರೋದಿಲ್ಲ, ನಾನು ಆಡಲ್ಲ ಅಂತ ಜಗಳ ಮಾಡ್ತಾಯಿದ್ದಾನೆ ಅವನ ಜೊತೆ. ಎಲ್ಲ ಗಲೀಜು ಮಾಡಿಬಿಟ್ಟೆ ನೀನು ಅಂತ. ನೋಡಿ, ಮತ್ತೆ ಕರಿತಾನೆ ಇದ್ವಿ ನಾವು, ಬರ್ತಾನೆ ಇಲ್ಲ ಅವನು. ಭಾರಿ ತರಲೆ ಕೆಲಸ ಮಾಡೋದು, ಇಂಥ ಕೆಲಸಗಳು ಭಾರಿ ಮಾಡ್ತಿದ್ದಾನೆ ನನ್ನ ಮಗಂದು. ನೋಡಿ, ನೆಕ್ಸ್ಟ್ ಶಾಲೆ ಇಲ್ಲಿ ಜಂಪು, ಫುಲ್ ಟಾಪಲ್ಲಿ ಕೂತಿದ್ದಾರೆ ಇಬ್ಬರು ಹೋಗಿ. ವಿಡಿಯೋ ಮಾಡಬೇಡಿ ಅಂತ ಇದ್ದಾರೆ. ನಮ್ಮ ಮನೆಯವರು ಮಾಡಿ ಅಂತ ಹೇಳ್ತಾಯಿದ್ರು. ಮಾಡು ವಿಡಿಯೋ ಹಾಕು, ಎಲ್ಲ ಬೈಲಿ ಇವ್ರಿಗೆ ಅಂತ ಹೇಳ್ತಾಯಿದ್ರು. ನೋಡಿ ಫ್ರೆಂಡ್ಸ್, ನೀವು ಈ ಥರ ಸಂಡೇ ಟೈಮು ಮಕ್ಕಳನ್ನ ಆಚೆ ಕರ್ಕೊಂಡೋಗಿ ಓಡಾಡಿಸಿ ಬನ್ನಿ.
ತುಂಬ ಚೆನ್ನಾಗಿರುತ್ತೆ. ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಕೆಲಸ ಮನೆ ಅಂತ ಇದ್ದರೆ ಮಕ್ಳ ಮೇಲೆ ನಿಗಾ ಇರಲ್ಲ ಅಷ್ಟೊಂದು. ನೋಡಿ ಫ್ರೆಂಡ್ಸ್, ಇಷ್ಟೇ ನಮ್ಮ ಸಂಡೇ ಫನ್ ಡೇ ಥರ ಇತ್ತು. ಥ್ಯಾಂಕ್ ಯು ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಎಲ್ಲರೂ.